ಕನ್ನಡದ ಒಳ್ಳೆಯ ಕಥೆಗಳನ್ನು ಆಯ್ದು ಓದಲಿಕ್ಕೆ ಕಷ್ಟ ಆಗುವ, ಸಮಯದ ಅಭಾವ ಇರುವ ಅಥವಾ ಪುಸ್ತಕಗಳನ್ನು ಕೊಳ್ಳೋಕ್ಕೆ ಆಗದೇ ಇರುವಂಥವರಿಗಾಗಿ ನಾನು ಓದಿ ಹೇಳುವಂಥ ಕೆಲಸ ಮಾಡ್ತಾಯಿದ್ದೀನಿ. ಬಹುಶಃ ಅದು ನನ್ನ ಮಟ್ಟಿಗೆ ಒಂದು ಪುಟ್ಟ ಕನ್ನಡದ ಸೇವೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಅದೇ ನನಗೆ ಓದೋಕ್ಕಾಗದೇ ಇರುವಂಥವರಿಗೆ ನೀವು ಟ್ರಾವೆಲ್ ಮಾಡ್ತಾನೂ ಆ ಕಥೆಗಳನ್ನು ಕೇಳ್ಕೊಳ್ತಾ ಹೋಗ್ಬೋದು. ಯಾಕೆಂದರೆ ಅಲ್ಲೇನು ಪಿಕ್ಚರೈಸೇಷನ್ ಇರೋದಿಲ್ಲ, ಧ್ವನಿ ಮಾತ್ರ. ಹಾಗಾಗಿ ನೀವು ಸುಮ್ಮನೆ ನೀವು ಕೆಲಸ ಮಾಡ್ತಾ ಮೊಬೈಲನ್ನು ಏನೋ ಪಕ್ಕದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಕಥೆಯನ್ನು ಕೇಳಿದಂತಹ ಅನುಭವ ಆಗಲಿಕ್ಕೆ ಸಾಧ್ಯ ಆಗುವ ಹಾಗೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಕನ್ನಡದ ಕಥೆಗಳನ್ನು ಆಯ್ಕೆ ಮಾಡ್ಕೊಂಡು ಓದ್ತೀನಿ. ಕೆಲವು ಆಯುರ್ವೇದದ ಔಷಧಗಳು, ನಾನೊಂದು ಆಯುರ್ವೇದದ ಪುಸ್ತಕವನ್ನು ಬರೆದಿರೋದ್ರಿಂದ ಅದರಿಂದ ಆಯ್ದ ಕೆಲವು ವಿಷಯಗಳನ್ನು ತಗೊಂಡು ಆಯುರ್ವೇದದ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡ್ತೀನಿ. ಎಲ್ಲೋ ಅಪರೂಪಕ್ಕೆ ಯಾರೋ ಕೇಳಿದರು ಅಂತ ಏನೋ ಒಂದು ಅಡುಗೆ ವಿಡಿಯೋ ಮಾಡ್ತೀನಿ. ಅಥವಾ ನಾನು ಓದಿದ ಇನ್ಯಾವುದೋ ಮಹಾಭಾರತದೋ ಎಲ್ಲಿದ್ದೋ ಒಂದು ಕತೆ, ಅದರಲ್ಲೊಂದು ನೀತಿ ಇದೆ ಅಂತ ಅನಿಸಿದರೆ ಅದನ್ನು ನನ್ನದೇ ರೀತಿಯಲ್ಲಿ ಒಂದು ನಿರೂಪಣೆಯನ್ನು ಮಾಡ್ತೀನಿ. ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ.